ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ, ಅದಕ್ಕೋಸ್ಕರ ನಾನಿವತ್ತು ಶುಕ್ರವಾರ ಆಗಿದ್ದರಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಬೆಳಗ್ಗೆ ಎದ್ದಾಗ ಟೈಮು 3 ಗಂಟೆ ಆಗಿತ್ತು. ಎದ್ದ ತಕ್ಷಣ ನಾನು ನೀರೊಲೆಗೆ ಉರಿ ಹಾಕ್ಬಿಡ್ತೀನಿ. ಯಾಕಂದ್ರೆ ನನಗೆ 2 ಮನೆ ಕಸ ಗುಡಿಸ್ಕೊಂಡು ಮನೆ ಎಲ್ಲ ಒರೆಸೋದು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನೀರು ಕಾಯ್ಕೊಳುತ್ತೆ ಅಂತ. ಅದಾದ ತಕ್ಷಣ 2 ಮನೆ ಕಸ ಗುಡಿಸ್ತೀನಿ. ಅಂದರೆ ಹಳೆ ಮನೆ ಎರಡು ಫಸ್ಟು ಕಸ ಗುಡಿಸ್ಕೊತೀನಿ. ಕಸ ಗುಡಿಸಾದ ತಕ್ಷಣ ಮನೆ 2 ಮನೆನೂ ಒರೆಸ್ಕೊತೀನಿ. ಮೊದಲು ಹೊಸ ಮನೆ ಒರೆಸ್ಕೊಬಿಟ್ಟು ಆಮೇಲೆ ಆ ಕಡೆ ಮನೆ ಒರೆಸ್ಕೊತೀನಿ. ಸೊ ಫಸ್ಟು ನಾನು ಗುರುವಾರದ ಹಿಂದಿನ ದಿವಸನೇ ಆ ಕಡೆ ಮನೆ ಹಳೆ ಮನೆನ ಕ್ಲೀನ್ ಮಾಡ್ಕೊತೀನಿ. ಒಂದೊಂದು ದಿವಸ ಅಕಸ್ಮಾತ್ ಟೈಮ್ ಸಿಗಲಿಲ್ಲ ಅಥವಾ ಏನೂ ಆಗಲಿಲ್ಲ ಅಂದರೆ ಶುಕ್ರವಾರನೇ ಅಲ್ಲಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಅವತ್ತೇ ಮನೆ ಒರೆಸ್ಬಿಡ್ತೀನಿ. ಅದೆಲ್ಲ ಆದ ತಕ್ಷಣ ಅಟ್ಟಿ ಕಸ ಎಲ್ಲನೂ ಗುಡಿಸ್ದೆ. ಅಟ್ಟಿ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕಿದೆ. ಸುತ್ತಲೂ ನೋಡಿ ಕತ್ತಲೆ ಆಗಿದೆ, ಯಾರೂ ಎದ್ದಿತ್ತಿಲ್ಲ. ಸೊ ಅದಾದ ತಕ್ಷಣ ಎಲ್ಲ ಕೆಲಸ ಎಲ್ಲ ಆಗಿತ್ತು. ಅದಾದ ತಕ್ಷಣ ಸ್ನಾನ ಮಾಡ್ಕೊಬಂದು, ಸ್ನಾನ ಆದ ತಕ್ಷಣ ದೇವ್ರ ಮನೆಯೆಲ್ಲ ನೀಟ್ ಮಾಡ್ತಾಯಿದ್ದೆ. ನೋಡಿ ನಮ್ಮ ಮನೆ ಕಾಯಿ ಮೊಳಕೆ ಬಂದಿದೆ. ನಾನು ಕಳ್ಸೋಕ್ಕಿರ್ತೀನಿ ಕಾಯಿನ, ಅದು ಮೊಳಕೆ ಬಂದಿದೆ. ಎಲ್ಲ ಕೆಲಸ ಆದ ತಕ್ಷಣ ನೋಡಿ ಲಾಸ್ಟ್ ಫೈನಲ್ ಈ ಥರ ರಿಸಲ್ಟ್ ಈ ಥರ ಇದೆ. ನಾನು ಬೆಳಗ್ಗೆ ಬೇಗ ಎದ್ದೇಳೋದು. ಎದ್ದ ತಕ್ಷಣ ಎಷ್ಟು ಬೇಗ ಎದ್ದೇಳ್ತೀನಿ ಅಷ್ಟು ಬೇಗ ನನ್ನ ಕೆಲಸ ಮುಗೀತು. ನೆಕ್ಸ್ಟ್ ಬೆಳಗ್ಗೆ ತಿಂಡಿ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವರಿಗೆಲ್ಲ ತಿಂಡಿ ಎಲ್ಲ ರೆಡಿ ಇರುತ್ತಲ್ವ, ಬೇಗ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆದ ತಕ್ಷಣ ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಮಾಡಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಮೊಸರು ಹೆಪ್ಪಾಕಿದ್ದೆ. ದೇವಸ್ಥಾನಕ್ಕೆ ಮೊಸರನ್ನ ಮಾಡ್ಕೊಂಡು ಹೋಗೋಣ ಅನ್ಕೊಂಡು. ಇದು ನಮ್ಮೂರು ಸತ್ತಿಗ್ರಳ್ಳಿ ಅಂತ. ದೇವ್ರ ಹೆಸರು ಮಾರಮ್ಮ ಅಂತ, ಸತ್ತಿಗ್ರಳ್ಳಿ ಮಾರಮ್ಮ ಅಂತ. ಈ ತಾಯಿ ತುಂಬ ಫೇಮಸ್ಸು. ಈಗ ಮಳ್ಯಮ್ಮ ಅಥವಾ ಪುರದಮ್ಮ ಈ ಥರ ಯಾವ ಥರ ಫೇಮಸ್ಸು, ಅದೇ ಥರ ಸತ್ತಿಗ್ರಳ್ಳಿ ಮಾರಮ್ಮ ತುಂಬ ಫೇಮಸ್ಸು ಈ ತಾಯಿ. ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ನಾಮಕರಣಗಳು ಮಾಡ್ತಾರೆ, ಬೀಗ್ರೂಟಗಳು ಮಾಡ್ತಾರೆ, ತುಂಬ ಫಂಕ್ಷನ್ಗಳಾಗ್ತವೆ. ಸೊ ನಾನು ಹೋದ ದಿವಸ ಶುಕ್ರವಾರ ಜನ ಏನಿತ್ತಿಲ್ಲ, ತುಂಬ ಜನ ಕಮ್ಮಿ, ಇಬ್ಬರೇ ಇದ್ದಿದ್ದು. ಹೋದ ತಕ್ಷಣ ದರ್ಶನ ಚೆನ್ನಾಗಾಯಿತು. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ಬಂದೆ. ಮನುಷ್ಯಂಗೆ ಎಷ್ಟೇ ಆಸ್ತಿ, ದುಡ್ಡು, ಐಶ್ವರ್ಯ ಎಷ್ಟೇ ಇದ್ರೂ ದೇವಸ್ಥಾನದಲ್ಲಿ ಹೋಗಿ ಒಂದು ಅರ್ಧ ಗಂಟೆ ನೆಮ್ಮದಿಲಿ ಕೂತ್ಕೊಂಡು ಬಂದಾಗ ಆಗುವಂಥ ನೆಮ್ಮದಿ, ಏನೇ ಕಷ್ಟ ಇದ್ರೂ ಭಗವಂತ ಅಂತ ಅಂತಾರಲ್ಲ, ಆವಾಗ ಆಗುವಂಥ ಒಂದು ತೃಪ್ತಿ ಬೇರೆ ಎಲ್ಲೂ ಸಿಗಲ್ಲ. ಮನೇಲಿದ್ದರೆ ಕಿರಿಕಿರಿ, ಎಲ್ಲೋದ್ರೂ ಏನೇ ಒಂದು ತಲೆ ಬಿಸಿ, ಆದರೆ ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ನಿರಾಳವಾದಂಥ ಪ್ರಶಾಂತ ಅನಿಸುತ್ತೆ ನಮಗೆ. ಸೊ ಇದು ನೋಡಿ ನಮ್ಮೂರಿದು ಸತ್ತಿಗ್ರಳ್ಳಿ. ನಮ್ಮೂರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಹೇಳಬೇಕು. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರೂ ಹಳ್ಳಿ ಹುಡುಗಿನ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಮೇಲೆ ಸಂಜೆ ಆದಮೇಲೆ ಬಾವನ ಮಗನ ಜೊತೆ ಆಟ ಆಡ್ತಾಯಿದ್ಲು ನಮ್ಮ ಯಜಮಾನ್ರು ಅಣ್ಣನ ಮಗ. ಇವರು ಮಿಲ್ಟ್ರಿಲಿರೋದು, ಇವ್ರು ಜೈಪುರಲ್ಲಿದ್ದಾರೆ ಇವಾಗ, ರಜಕ್ಕೆ ಅಂತ ಬಂದಿದ್ರು. ಹಾಗಾಗಿ ಆವತ್ತಿನ ಮಾರನೇ ಬೆಳಗ್ಗೆದು ಸ್ವಲ್ಪ ವೀಡಿಯೋ ಇದೆ, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಅದಕ್ಕೆ ಅವಳು ಪಾಪ ನಾನು ವೀಡಿಯೋ ಮಾಡ್ತೀನಿ ಅಲ್ಲ, ಸಾರಿ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಪೂಜೆ ಮಾಡಿಲ್ಲ. ಅಮ್ಮ ನನಗೂ ಕೊಡು ಅಂತ. ಸೊ ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಹೆಚ್ಚೆಚ್ಚು ವೀಡಿಯೋಸ್ ಹಾಕ್ತೀನಿ. ಯಾವ ಥರ ಬೇಕು ವೀಡಿಯೋಸು ಅಂತ ಹೇಳ್ಬಿಟ್ಟು ಹೇಳಿ ನನಗೆ. ಮನುಷ್ಯ ಇನ್ನೂ ನನಗೆ ಇವಾಗ ಹೊಸದ್ರಾಗಿರೋದ್ರಿಂದ ಯೂಟ್ಯೂಬು ಏನು ತಪ್ಪಿದೆ, ಏನು ಸರಿ ಇಲ್ಲ ಅದೆಲ್ಲನೂ ಹೇಳಿದರೆ ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಲಿಕೆ ಅನ್ನೋದು ಹುಟ್ಟಿದಾಗ್ಲಿಂದ ಸಾಯೋ ತನಕ ಕಲಿಕೆ ಅನ್ನೋದು ತುಂಬ ಇದೆ. ನೀನು ಎಷ್ಟೇ ಏಜ್ ಆಗಿರಲಿ, ನೀನು ಎಷ್ಟೇ ಚಿಕ್ಕವನಾಗಿರಲಿ, ನಮಗಿಂತ ಚಿಕ್ಕವರಿಂದನೂ ನಾವು ಕಲಿಯೋದು ತುಂಬ ಇರುತ್ತೆ. ಅಯ್ಯೋ ಇವ್ನು ಚಿಕ್ಕವನಲ್ವ, ನಾನು ಇವನ ಹತ್ರ ಕಲಿಯೋದು ಏನು ಆ ಥರ ಏನಿರಲ್ಲ. ನೀನು ಎಷ್ಟೇ ಚಿಕ್ಕವರಾಗಿರೋ ದೊಡ್ಡವರಿಗಿರು, ಕಲಿಕೆ ಅನ್ನೋದು ಹುಟ್ಟಿದಾಗ್ಲಿಂದ ಸಾಯೋ ತನಕ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇನ್ನೂ ಕಲಿಯೋ ಹಂತದಲ್ಲಿದ್ದೀನಿ. ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಮತ್ತು ನಮ್ಮ ಹಳ್ಳಿ ಸತ್ತಿಗ್ರಳ್ಳಿ ಆಗಿರೋದ್ರಿಂದ ನಮ್ಮೂರ ಬಗ್ಗೆ, ನಾವು ಏನು ಬೆಳಿತೀವಿ ನಮ್ಮ ಹಳ್ಳೀಲಿ, ನಮ್ಮ ಮನೆ ವಿಶೇಷತೆ ಏನು, ನಮ್ಮ ಮನೇಲಿ ಯಾರಿದ್ದೀವಿ, ಎಷ್ಟು ಜನ ಇದ್ದೀವಿ, ಇನ್ನೂ ಎಲ್ಲ ಇನ್ಫಾರ್ಮೇಷನು ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆಲ್ಲ ಟ್ರೈ ಮಾಡ್ತೀನಿ. ನನ್ನ ಮಗಳು ಪೂಜೆ ಮಾಡ್ತಾನೆ ಇದ್ಲು. ಸೊ ತುಂಬ ಖುಷಿಯಾಗುತ್ತೆ.
ಒಂಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅಂದರೆ ಮಾಡೋಕ್ಕೆ ಟೈಮ್ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.